ಗುರು ಆನ್ ದ ವೇ ಹೋಗ್ತಾ ಒಂದು ಪಾಯಿಂಟ್ ಸಿಕ್ತು, ಒಳ್ಳೆ ವ್ಯೂ ಪಾಯಿಂಟು. ವರ್ಷಕ್ಕೆ ಹೆಂಗೈತೆ ವ್ಯೂ, ಮತ್ತು ಹೆಂಗೆ ಎಂಜಾಯ್ ಮಾಡ್ತಿದ್ದೀರಾ ವ್ಯೂ ನೋಡಿಕೊಂಡು? ನಾಟ್ ಬ್ಯಾಡ್. ಬಂಗಾರದ ಚೂಡಿ ಮನೆಗಳು ಸೇಮು ಕಾಡಿನ ಜನಗಳು ಹೆಂಗೆ ಕಡ್ಕೊಂತಿದ್ರು ಇಲ್ಲಿಂದ ಎಲ್ಲ ಹಳೆ ಕಾಲದಲ್ಲಿ ಆ ಥರ ಇದೆ ಗುರು. ಹಳ್ಳಿ ಹೆರಿಟೇಜ್ ಲೈಫ್ 200. ನಾವು ವಾಯನಾಡಿಗೆ ಬಂದಿದ್ದು ಸಾರ್ಥಕ ಆಯಿತು, ಯಾಕೆಂದರೆ ನಮಗೆ ಬೇಕಾಯಿದ್ದು ವೆದರು, ಮಳೆ, ಆ ಸಿಚುವೇಶನ್ನು ಎಲ್ಲ ಕರೆಕ್ಟ್ ಟೈಮಿಗೆ ಸಿಕ್ತು ನಮಗೆ. ಗುರು ಆನ್ ದ ವೇ ಹೋಗ್ತಾ ಒಂದು ಪಾಯಿಂಟ್ ಸಿಕ್ತು, ಒಳ್ಳೆ ವ್ಯೂ ಪಾಯಿಂಟು, ಡ್ಯಾಮು, ಬ್ಯಾಕ್ ವಾಟರು, ಸಖತ್ ವೆಹಿಕಲ್ ಗುರುವೆ, ಸಖತ್ತಾಗೈತೆ ನೋಡಿ ಬ್ರೋ. ಒಳ್ಳೆ ದ್ವೀಪ, ಒಳ್ಳೆ ಬೆಟ್ಟ ಗುಡ್ಡ ಎಲ್ಲ ಸಖತ್ತಾಗೈತೆ. 3 ಬೆಟ್ಟ, 1 2 3 4 5 6 ಬೆಟ್ಟ ಇದಾವೆ ಗುರು. ಸೇಮ್ ನಮ್ಮ ಹಾಸನ ಶೆಟ್ಟಿಹಳ್ಳಿ ಚರ್ಚ್ ಐತಲ್ಲ ಆ ಥರನೇ, ಬಟ್ ಇದರಲ್ಲಿ ಬೆಟ್ಟ ಗುಡ್ಡ ಐತೆ ಐಲ್ಯಾಂಡ್ ಮುಂದೆ. ಸಖತ್ತಾಗೈತೆ ಒಳ್ಳೆ ವ್ಯೂ ಮಾತ್ರ. ವರ್ಷಕ್ಕೆ ಹೆಂಗೈತೆ ವ್ಯೂ, ಮತ್ತು ಹೆಂಗೆ ಎಂಜಾಯ್ ಮಾಡ್ತಿದ್ದೀರಾ ವ್ಯೂ ನೋಡಿಕೊಂಡು? ನಾಟ್ ಬ್ಯಾಡ್. ನಾಟ್ ಬ್ಯಾಡ್, ನನಗೂ ಗೊತ್ತಕ್ಕಲ್ಲ. ವ್ಯೂ ಹೆಂಗೈತೆ? ವ್ಯೂ ಬೆಂಕಿ ಬ್ರೋ. ಅದೆಂಗೆ ನೀರಿರೋದು ಬೆಂಕಿ ಸವಿತಾ ಒಳಗಡೆ ಮುಳುಗೋಗಿದ್ದೀವಿ. ಮುಳುಗೋಗಿದೆಯಾ? ಯಾವ ಸೌಂದರ್ಯ ನೋಡಿ? ಸೌಂದರ್ಯ ಮೀನ್ಸ್ ನಾಟ್ ಗರ್ಲ್. ಹಾಂ, ಸೌಂದರ್ಯ ಮೀನ್ಸ್ ಸೌಂದರ್ಯ. ಓಕೆ. ನಮ್ಮ ಸುಪ್ರೀತ್ ಅಣ್ಣ ನಿದ್ಗಂಡಲ್ಲಿ ಹೆಂಗೆ ಮಂಕಣ್ಣನ ತೋರಿಸ್ತೀನಿ ನೋಡಿ. ಬಂಗಾರದ ಚೂಡಿ ಬಾಳಿದವರ ಶೋಭಾ. ಅದು ಕುಡಿತಿರೋದಕ್ಕೂ ನನಗೆ ಹೆಂಗೆ ಕಾಣ್ತಿತ್ತು ನೋಡಿ. ನೆಗಾಡು ಗುರು. ಫೈನಲಿ ನಿಯರ್ ಟೀ ತೋಟ ಹತ್ರ ಬಂದಿದ್ದೀವಿ, ಟೀ ಎಸ್ಟೇಟ್ ಹತ್ರ. ಇನ್ನೇನು ಮುಂದೆ ನಿಲ್ಲಿಸ್ತಾರೆ ಎಲ್ಲಾದರೂ ಅಂತವ. ಒಳ್ಳೆ ವ್ಯೂ ಐತೆ, ಸಕ್ಕತ್ತೈತೆ. ಸೊ ಆನ್ ದ ವೇ ಜಿಪ್ ಲೈನ್ ಇದೆ, ಜಿಪ್ ಲೈನ್ ಆಡಕ್ಕೆ ಬಂದಿದ್ದೀವಿ. ಲೈಫಲ್ಲಿ ಫಸ್ಟ್ ಟೈಮ್ ಗುರುವೆ ಜಿಪ್ ಲೈನ್ ಆಡ್ತಿರೋದು ಟೀ ಎಸ್ಟೇಟ್ ಒಳಗಡೆ. ಎಷ್ಟು ರೂಪಾಯಿಂದ ಕೇಳೋಣ, ಪೇ ಮಾಡೋಣ ಆ್ಯಂಡ್ ಹೋಗ್ತೇನೆ. ನಾನು ಜಿಪ್ ಲೈನ್ ಗುರು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಇವೆಲ್ಲ ಮಾಡಬೇಕು, ಎಲ್ಲೇ ಹೋದ್ರು ಏನೇ ಸಿಕ್ಕಿದ್ರು ದುಡಿತಿರೋ ಟೈಮಲ್ಲಿ ಸೇವಿಂಗ್ಸ್ ಅಂತ ಮಾಡೋಕ್ಕೆ ಹೋಗ್ಬಾರ್ದು. ಅವಾಗ ಹೋಗಿ ಖರ್ಚು ಮಾಡ್ತಾ ಇರ್ಬೇಕಿಂತವಕ್ಕೆಲ್ಲ ದುಡ್ಡು ಲೆಕ್ಕ ಆಗ್ತಂಗೆ. ಇದು ಯಾವ ಥರ ಅಂದರೆ ಏನೋ ಫಿಟ್ ಮಾಡ್ತಾರೆ. ಬಸ್ ಟೈಮ್ ಹೋಗ್ತಾ ಇರೋದು ಜಿಪ್ ಲೈನಲ್ಲಿ. ಸೆಟಪ್ ಸಕ್ಕತ್ತಾಗೈತೆ ಅಬ್ಬಾಯಿ. ಬಾರಲ್ಲ, ಬಾ ಅಂದರೆ ಬರಲ್ಲ. ನನ್ನ ಮಗ 400 ರೂಪಾಯಿ ಕೊಟ್ಟು ಬರೋಕೆ ಅಳ್ತವನೆ ಅಬ್ಬಾಯಿ. ಒಳ್ಳೆ ಎಲ್ಲೋ ಕಳಿತೀವಂತೆ. ಬತ್ತಿಲ್ವ ಹೇಳೀಗ? ಹೋಗ್ಬಾ. ಸೊ ನಾನು ಹೋಗಿ ಬರ್ತಿದ್ದೀನಿ, ಆಮೇಲೆ ಬರ್ತಾನಂತೆ ಗುರುವೇ. ಅವ್ರ ಹತ್ರನ ಗೋಪ್ರೋ ಐತಂತೆ. ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಪ್ರೊವೈಡ್ ಮಾಡಬೇಕಾಗುತ್ತಂತೆ. ಸೊ ನಾನು ನಮ್ಮ ಅಬ್ಬಾಯಿ ಗೋಪ್ರೋನೇ ತೊಗೊಂಡು ಕೈಲಿ ಹಿಡ್ಕೊತೀನಿ ಅಂತ ಹೋಗ್ತಾಯಿದ್ದೀನಿ. ಸ್ವಲ್ಪ ಭಯ, ಬಟ್ ಏನು ಹೆದರಿಕಾಗಲ್ಲ ಅಂತ ಹೇಳಿದ್ದಾರೆ. ಓ ಮೈ ಗಾಡ್, ಓ ಬೈ ಸ್ಲೀವ್. ಓಕೆ ಅಭಯ್, ಜೈ ಹಿಂದ್. You reach the last end point, okay? That time slightly hold on. So one hand hold on. Okay. That time suddenly jerk will be there. Okay. And slightly hold on, just lean back on the face. Like this. Yeah, like so if I can hit on the face in the rock. Okay. Okay. Thank you. Oh my God.
ನೆಕ್ಸ್ಟ್ ಲೆವೆಲ್ ಬೈ ಸೈಕೋ ಮಸ್ತ್ ಎಕ್ಸ್ಪೀರಿಯನ್ಸ್ ಮಾತ್ರ ಥ್ಯಾಂಕ್ ಯು ಬೈ. ಎಲ್ಲ ಯಾರಾದರೂ ವಾಯನಾಡ್ ಕಡೆ ಬಂದರೆ ಯಾವುದೇ ಕಾರಣಕ್ಕೂ ಇದನ್ನು ಈ ಎಕ್ಸ್ಪೀರಿಯನ್ಸ್ ಮಾಡ್ದಲೇ ಹೋಗ್ಬೇಡಿ. ಈಗಲೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಹೋಗಿ. ಸೊ ಗುರು ಅಲ್ಲಿಂದ 500 ಮೀಟ್ರು ಈ ಎಕ್ಸ್ಪೀರಿಯನ್ಸ್ ಆದಮೇಲೆ ಬೈಕಲ್ಲಿ ಬಂದಿರ್ತಾರೆ. ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ವಾಪಸ್ ಇಲ್ಲಿಂದ ಕರ್ಕೊಂಡೋಗಿ ನಾವು ಬಂದಿದ್ದ ಪ್ಲೇಸಿಗೆ ವಾಪಸ್ ಬಿಡ್ತಾರೆ. ಇದೊಂದು ಅಡ್ವಾಂಟೇಜ್ ಇದೆ. ಸಖತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್, ಯಾವುದೇ ಕಾರಣಕ್ಕೂ ಫಸ್ಟ್ ಟೈಮ್ ಬಂದಿದ್ದು ಮಾತ್ರ. ಈಗ ನಮ್ಮ ಜಿ ಅಭಯ್ ಅವರು ಹೋಗ್ತವ್ರೆ. ಬಿದ್ದರೆ ಯಾಕೆ ಚಳಿ ಆಗಲಿಸ್ತಿದ್ಯಾ ಬ್ರೋ? ನಿದ್ದೆ ಮಲ್ಲೆ ಒಂದು ಚೋಯ್ದು ಮಂಕಬೇಕಾಯ್ತು, ಮತ್ತೆ ಯಾಕೆ ಬರಕ್ಕೆ ನಿದ್ದೆ ಮಾಡಂಗಿದ್ರೆ ಅದಕ್ಕೆ ನಿನ್ನ ನೋಕ್ ಬಿಡ್ತೀನಿ ಬಾ. ಹುಚ್ಚ ಹೋಗಿದೆ ಮಲ್ಗೆ ಈಗ. ಎಲ್ಲಿ ಬೆಂಗಳೂರು. ಯಾರಿಗೆ? ನಿಮಗೆ. ಔಟ್ ಆಫ್ ಸಿಲಬಸ್. ನಾವೀಗ ಬಂದಿದ್ದೀವಿ ಟೀ ತೋಟ ಅಲ್ಲ, ಕರೆಕ್ಟಾಗಿ ಹೇಳ. ಟ್ರೈಬಲ್ ಹೆರಿಟೇಜ್ ವಿಲೇಜ್. ದಿ ಟ್ರೈಬಲ್ ಹೆರಿಟೇಜ್ ವಿಲೇಜಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನಂದರೆ ಫುಲ್ಲು ಗ್ರೀನರಿ, ಟೀ ಎಸ್ಟೇಟ್ ಎಲ್ಲ ಇರುತ್ತೆ. ಸುಧಾರ್ಕೊಂಡು ಹಿಂಗೆ ಬರುತ್ತೆ ಕಳ್ಳಲ್ಲ, ಖಾಲಿ ಹೋಗ್ತಾಯಿದ್ದೀವಿ ಬನ್ನಿ. ಸೊ ನೋಡಿ ಗ್ರೀನರಿ ಗುರುವೆ, ಎಲ್ಲ ಫುಲ್ಲು ಗ್ರೀನ್. ಸುಪ್ರೀತ್ ಹತ್ತಕ್ಕಾದಲ್ಲೇ ಒದ್ದಾಡ್ತವನಲ್ಲೇ. ಇವಾಗಿನ ಒದ್ದಾಡ್ದಲ್ಲ, ನೀನು ವಿಡಿಯೋ ಮಾಡ್ಕೊಳ್ಳಿ ಅಂತ. ನಮ್ಮ ಚಿಲ್ಲೆನ ಫುಲ್ ಸುಸ್ತಾಗೋನ್ ಗುರು. ಸುಸ್ತೇನಾಗಿಲ್ಲ. ರಿಪ್ಲೈನ್ ಆಡ್ಲಾ ಅಂದರೆ ಇಲ್ಲ ಬ್ರೋ ನನ್ನ ಬೀಜ ನಡ್ಗುತ್ತೆ ಅಂತವ ಆಟನೇ. ಹಂಗೇನು ಅನ್ಲಿಲ್ವಲ್ಲ? ಮತ್ತೆ ಯಾಕೆ ಆಡಲಿಲ್ಲ? ಹಂಗೇನು ಅನ್ಲಿಲ್ವಲ್ಲ? ಮತ್ತೆ ಯಾಕೆ ಆಡಲಿಲ್ಲ? ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಬ್ರೋ. ಇಂಟ್ರೆಸ್ಟ್ ಇರುತ್ತೆ, ಹೆಂಗ್ ಬೇಡ ನೀನು ಇಷ್ಟು ದೂರ ಬಂದ್ಬಿಟ್ಟು ನೀನು ಜಿಪ್ಲೈನ್ ಆಡ್ದಲ್ಲೇ ಹೋಗಿದ್ರೆ ವೇಸ್ಟ್ ಅಲ್ಲ. ಏನು ಹೆದರಿಕೆ ಅಂತ? ಅವು ಖಂಡಿತ. ಟಾಪ್ ವ್ಯೂ ಆಫ್ ಎನ್ನೂರು ಹೆರಿಟೇಜ್ ವಿಲೇಜ್. ಟಾಪ್ ವ್ಯೂ ಇಂದ ಸಗದಾಗಿ ಕಾಣ್ತೈತೆ ಮಾತ್ರ. ಪೀಸ್ಫುಲ್ಲು ಗಾಳಿ, ಮನೆಗಳು ಸೇಮು ಕಾಡಿನ ಜನಗಳು ಹೆಂಗೆ ಕಡ್ಕೊಂತಿದ್ರು ಇಲ್ಲಿಂದ ಎಲ್ಲ ಹಳೆ ಕಾಲದಲ್ಲಿ ಆ ಥರ ಇದೆ ಗುರು. ಶೀಟಲ್ಲಿ ಮಾಡಿಬಿಟ್ಟು ಅದ್ರ ಮೇಲೆ ಮತ್ತದನ್ನೆಲ್ಲ ಮನೆ ಮಾಡಿರ್ತಾರೆ ಸೇಫ್ಟಿಗಿರಲಿ ಅಂತ. ಇದು ಸೆಲ್ಫಿ ವ್ಯೂ ಪಾಯಿಂಟ್. ಪೀಸ್ಫುಲ್. ಒಂದು 5 ನಿಮಿಷ ಒಂದು ಸಾಂಗ್ ಹಾಕೊಂಡು ಕುತ್ಕೊಂಡಿದ್ದೀವಿ ಅಷ್ಟೇ. ಟಾಪ್ ವ್ಯೂ ಬಂದು ಕೊನೆಗೂ ನಾವು ಅಂದ್ಕೊಂಡಿದ್ದು ವೆದರ್ ಸಿಕ್ಕೇ ಬಿಡ್ತು. ಮಳೆನೂ ಸ್ಟಾರ್ಟ್ ಆಯಿತು. ಒಳ್ಳೆ ಕೂಲ್ ತಂಪು ವೆದರು ಬಂತು ನೋಡಿ. ಒಳ್ಳೆ ಮಳೆ ಮೋಡ. ಹಳ್ಳಿ ಹೆರಿಟೇಜ್ ಲೈಫ್ ಇರ್ನೂರು. ವಾಯನಾಡಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಗುರುವೆ. ಒಳ್ಳೆ ಮಳೆ ಬಂದೇ ಬಿಟ್ಟು ಮಳೆ ನೆನ್ಕೊಂಡು ಆ ವೆದರ್ ಫೀಲ್ ತೊಗೊಳೋದೇ ಬೇರೆ. ಗುರುವೆ ನಾವು ವಾಯನಾಡಿಗೆ ಬಂದಿದ್ದು ಸಾರ್ಥಕ ಆಯಿತು. ಯಾಕೆಂದರೆ ನಮಗೆ ಬೇಕಾಯಿದ್ದು ವೆದರು, ಮಳೆ, ಆ ಸಿಚುವೇಶನ್ನು ಎಲ್ಲ ಕರೆಕ್ಟ್ ಟೈಮಿಗೆ ಸಿಕ್ತು ನಮಗೆ. ಇನ್ನೇನು ಹೊಡಬೇಕು ಟೀ ಎಸ್ಟೇಟ್ಗೆ ಫೋಟೋಶೂಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಸೊ ಅಷ್ಟರಲ್ಲೇ ಮಳೆ ಎಲ್ಲ ಬಂತು. ಮಳೆಲ್ಲ ಒಂದೆರಡು ವೀಡಿಯೋ ಮಾಡಿದು ಫೋಟೋ ತೊಗೊಂಡ್ರೆ ಎಲ್ಲ ಚೆನ್ನಾಗಾಯಿತು. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಇದು ನಿನ್ನ ಫೋನ್ ಅಂತ ತೆಗಿಯೋ ಸಾಕು. ನಂದ್ರಲ್ಲಿ ಕಾಫಿ ಬೀಜ ಬಿಡ್ತಾರಲ್ಲ ಹಂಗೆ ಇದೆ ಕಣ, ಸೇಮ್ ಬೈ. ಆಮೇಲೆ ಹಿಂಗಂದ್ರೆ ಹಿಂಗೆ ಹಿಡ್ಕೊಳ್ಳ. ಅಲ್ಲಿ ತೆಗಿ ಹಂಗಿರ್ತೀವಿ ಏಸಪ್ಪ ಅಂತ ಸಾಂಗ್. ಕಾಫಿ ಬೀಜ ತಿನ್ನಕ್ಕೆ ಅಕ್ಕಿ ಪಕ್ಕಿ ಹೋಯ್ತವಲ್ಲ. ಸೊ ಫೈನಲಿ ಕೊನೆ ಪ್ಲೇಸಿಗೆ ಬಂದಿದ್ದೀವಿ. ಕಾಫಿ ಎಸ್ಟೇಟಲ್ಲಿ ಒಂದೆರಡು ಫೋಟೋಸು ವೀಡಿಯೋಸ್, ಟೀ ಎಸ್ಟೇಟಲ್ಲಿ ಒಂದೆರಡು ವೀಡಿಯೋ ಮತ್ತು ಫೋಟೋಸ್ ತೊಗೊಂಡು ಸೀದಾ ಇಲ್ಲಿಂದ ನಾವು ಮತ್ತೆ ಮೈಸೂರಿಗೆ ಹೋಗಿ ಮೈಸೂರಿಂದ ಬ್ಯಾಂಗ್ಳೂರು ರೀಚ್ ಆಗ್ತೀವಿ. ಸೊ ದಿಸ್ ಈಸ್ ದ ಲಾಸ್ಟ್ ಪ್ಲೇಸ್ ಇನ್ ವಾಯನಾಡು. ಸಕ್ಕದಾಗೈತೆ ಪ್ಲೇಸ್ ಮಾತ್ರ.
ನೋಡಿ ಒಳ್ಳೆ ಮಳೆ ಬಂದೋಗಿರೋದಕ್ಕೂ ಅದಕ್ಕೂ ಸೋನೆ ಥರ ಬರ್ತೈತೆ ಮಳೆ. ವೆದರ್ ಸೂಪರಾಗಿರೋ ವೆದರ್ ಸಿಕ್ಕೈತೆ ನಮಗೆ ಕರೆಕ್ಟಾಗಿ. ಈವ್ನಿಂಗ್ ಅಷ್ಟರಲ್ಲಿ ಎಂಡ್ ಆಫ್ ದ ಡೇ ಬಂದಿದ್ದು ಸೂಪರಾಗಿದೆ ವೆದರ್ ಮಾತ್ರ. ಸೊ ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.